ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ದೀರಾ ಲಿಂಗರಾಜ್ ಕೊಟ್ಟೂರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ತಮ್ಮನೆಲ್ಲ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಿಮ್ಗೆ ಯಾವ ವಿಡಿಯೋ ಇವತ್ತಿನ ಒಂದು ಮೂವಿ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಹಾಗಾಗಿ ಸ್ನೇಹಿತರೆ, ಬನ್ನಿ ಆ ಸಿನಿಮಾದ ಒಂದಿಷ್ಟು ಮಾಹಿತಿನ ನಿಮ್ಗೆ ಕೊಡೋಣ ಅಂತ ಬಂದಿದ್ದೀನಿ. ಯಾವ ಸಿನಿಮಾ ಏನ್ ಕತೆ ಅಂತ ಹೇಳ್ತೀನಿ. ಅದಕ್ಕೂ ಮುಂಚೆ ವಿಡಿಯೋನ ಯಾರೆಲ್ಲ ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಕಮೆಂಟ್ಸ್ ತುಂಬಾ ಮುಖ್ಯ. ಆದಷ್ಟು ಕಮೆಂಟ್ ಮಾಡಿ ನನ್ನ ವಿಡಿಯೋಗೆ. ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ. ಸ್ನೇಹಿತರೆ, ಇವತ್ತು ನಾನು ಯಾವ ಸಿನಿಮಾ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಸ್ನೇಹಿತರೆ, ಇದು ಅರ್ಜುನ್ ಸರ್ಜಾ ಅವರ ಒಂದು ಡೈರೆಕ್ಷನ್ ಅಲ್ಲಿ ಬರ್ತಿರೋಂತ ಎರಡನೇ ಸಿನಿಮಾ. ನನಗೆ ಗೊತ್ತಿರಂಗೆ ಕನ್ನಡದ ಒಂದು ಲವ್ ಸ್ಟೋರಿ ಮೂವಿ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಒಂದು ವಿಭಿನ್ನವಾದಂತ ಶೈಲಿಯಲ್ಲಿ ಲವ್ ಸ್ಟೋರಿನ ತೆಗೆದು ಲಾಸ್ಟ್ ಟೈಮ್ ಆದಂತ 2000 ಇದು ಪ್ರೇಮ ಬರಹ ಅನ್ನೋ ಒಂದು ಸಿನಿಮಾನ ಮಾಡಿದ್ರು ಸ್ನೇಹಿತರೆ. ಅವರ ಮಗಳಾದಂತ ಐಶ್ವರ್ಯ, ಒಂದು ಅರ್ಜುನ್ ಸರ್ಜಾ ಅವರು, ಒಂದು ಮತ್ತೆ ಚಂದನ್ ಅವ್ರು ಮಾಡಿರೋಂತ ಒಂದು ಸಿನಿಮಾ. ಮತ್ತೆ ಈ ಒಂದು ಸಿನಿಮಾದಲ್ಲಿ ಒಂದು ಗೆಸ್ಟ್ ರೋಲ್ ಆಗಿ ಮಾಡಿದಂತ ಚಾಲೆಂಜ್ ಸ್ಟಾರ್ ದರ್ಶನ್ ಆಗಿರ್ಬೋದು, ಧ್ರುವ ಸರ್ಜಾ ಆಗಿರ್ಬೋದು, ಚಿರಂಜೀವಿ ಸರ್ಜಾ ಆಗಿರ್ಬೋದು, ಅರ್ಜುನ್ ಸರ್ಜಾ ಆಗಿರ್ಬೋದು. ಜೈ ಹನುಮಂತ ಅನ್ನೋ ಒಂದು ಸಾಂಗ್ ತುಂಬಾನೇ ಹಿಟ್ ಆಗಿತ್ತು ಸ್ನೇಹಿತರೆ. ಈ ಸಿನಿಮಾ 100 ದಿನ ಕೂಡ ಪೂರೈಸಿತು. ಅಷ್ಟು ಒಂದು ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಸಿನಿಮಾ. ಆ ಸಿನಿಮಾದ ನಂತರ ಮತ್ತೆ ಒಂದು ಒಳ್ಳೆ ವಿಭಿನ್ನವಂತ ಲವ್ ಸ್ಟೋರಿ ಮುಖಾಂತರ ಸ್ನೇಹಿತರೆ, ಈಗ ಅರ್ಜುನ್ ಸರ್ಜಾ ಅವರು ಒಂದು ಡೈರೆಕ್ಷನ್ ಮುಖಾಂತರ ಮತ್ತೊಂದು ಸಿನಿಮಾನ ತರ್ತಾ ಇದಾರೆ. ಅದೇ ಟೀಮ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತೆ ಬಟ್ ಹೀರೋ ಮಾತ್ರ ಹೊಸಬ್ರು ತಾಂಡಿದ್ದಾರೆ ಈ ಸಲ. ಬಟ್ ಈ ಸಿನಿಮಾದಲ್ಲಿ ಯಾಕಪ್ಪ ಈ ಸಿನಿಮಾ ಮಾಡಿದ್ರೆ, ಬಟ್ ಧ್ರುವ ಸರ್ಜಾ ಅವರ ಒಂದು ಪ್ರೋಮೋ ನಿನ್ನೆ ಬಿಟ್ಟಿದ್ರು ಸ್ನೇಹಿತರೆ, ಒಂದು ಸಾಂಗ್ ಬಸವಣ್ಣ ಅಂತ ಹೇಳ್ಬಿಟ್ಟು. ಆ ಸಾಂಗ್ ನ ನೋಡಿದ್ಮೇಲೆ ನನಗೆ ತುಂಬಾನೇ ಇಷ್ಟ ಆಯ್ತು. ಒಂದು ವಿಭಿನ್ನವಾದಂತ ಗೆಟಪ್ ನಲ್ಲಿ ಧ್ರುವ ಸರ್ಜಾ ಅವರು ಒಂದು ಬಸವಣ್ಣ ಒಂದು ಪಾತ್ರಗಳನ್ನ ಇಟ್ಕೊಂಡು ಅದು ಏನು ಎಂತ ಅನ್ನೋದ್ರ ಬಗ್ಗೆನೇ ಡೀಟೇಲ್ ಆಗಿ ಹೇಳ್ತೀನಿ ಸ್ನೇಹಿತರೆ. ಈ ಒಂದು ಸಾಂಗ್ ನ ನೋಡಿದ್ಮೇಲೆ ನನಗೆ ತುಂಬಾನೇ ಇಷ್ಟ ಆಯ್ತು. ಯಾಕೆಂತಂದ್ರೆ ಒಂದು ಈ ಸಿನಿಮಾದಲ್ಲಿ ಒಂದು ಧ್ರುವ ಸರ್ಜಾ ಅವರ ಪಾತ್ರ ಏನು ಎಂತ ಅನ್ನೋದ್ರ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇಷನ್ ಕೊಟ್ಟಿಲ್ಲ ಅವರು. ಬಟ್ ಸಾಂಗ್ ನ ನೋಡಿದ ತಕ್ಷಣ ನನಗೆ ಒಂದಿಷ್ಟು ಮಾಹಿತಿಗಳನ್ನ ಗೊತ್ತಾಯ್ತು ಸ್ನೇಹಿತರೆ. ಏನಂತಂದ್ರೆ ಬಸವಣ್ಣ ಅನ್ನೋ ಒಂದು ಸಾಂಗ್ ನಿನ್ನೆ ರಿಲೀಸ್ ಆಗಿತ್ತು, ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ. ಆ ಸಾಂಗ್ ನ ನೋಡಿದ್ಮೇಲೆ ನನಗೆ ತುಂಬಾನೇ ಲೈಕ್ ಆಯ್ತು. ಈ ಸಾಂಗ್ ಇವತ್ತು ಈ ಸಿನಿಮಾದಲ್ಲಿ ಒಂದು ಟ್ರೆಂಡಿಂಗ್ ಸಾಂಗ್ ಆಗೋದ್ರೆ ಯಾವುದೇ ರೀತಿ ಮಿಸ್ ಆಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ಆ ಮಟ್ಟಕ್ಕೆ ಧ್ರುವ ಸರ್ಜಾ ಅವರ ಫ್ಯಾನ್ಸಿಗೆ ಒಂದು ಖುಷಿ ತರ ಅಂತ ವಿಚಾರ. ಇನ್ನು ಈ ಸಿನಿಮಾ ಯಾವಾಗಪ್ಪ ರಿಲೀಸ್ ಅಂತಂದ್ರೆ February 14th 2026 ಅಂತ ಹೇಳಿದಾರೆ ಸ್ನೇಹಿತರೆ. ಬಟ್ ಆ ಸಿನಿಮಾದ ಇನ್ನು ಅಪ್ಡೇಟ್ ಇನ್ನು ಸಿನಿಮಾ ಚಿತ್ರತಂಡದಿಂದ ಇನ್ನು ಬಂದಿಲ್ಲ. ಬಟ್ ಆದಷ್ಟು February 14th ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಬಟ್ ಬರ್ಬೋದು ಸ್ನೇಹಿತರೆ February 14th. ಈ ಸಿನಿಮಾಗೆಲ್ಲ ಯಾರ್ಯಾರು ವೈಟ್ ಮಾಡ್ತಿದ್ರೆ, ಧ್ರುವ ಸರ್ಜಾ ಅವರ ಒಂದು KD ಸಿನಿಮಾ ಏಪ್ರಿಲ್ 30ನೇ ತಾರೀಕು ಇರೋದ್ರಿಂದ ಅದಕ್ಕಿಂತ ಮುಂಚೆಗೆ ನಾವು ಥಿಯೇಟರ್ ಅಲ್ಲಿ ಸಿನಿಮಾ ಏನಾದ್ರು ಸೀತಾಪಯಣ, ಇದು ಸಿನಿಮಾ ಬಂದ್ಬಿಟ್ಟು ಸೀತಾಪಯಣ ಸ್ನೇಹಿತರೆ. ಈ ಸಿನಿಮಾನ ನಾವು ಧ್ರುವ ಸರ್ಜಾ ಅವ್ರನ್ನ ನೋಡ್ಬೇಕು ಅಂತ ಇದ್ರೆ ಥಿಯೇಟರ್ ನಲ್ಲಿ ಎಲ್ಲರೂ ಕೂಡ ಒಂದು ವಿಭಿನ್ನವಾದಂತ ಗೆಟಪ್ ನಲ್ಲಿ ಧ್ರುವ ಸರ್ಜಾ ಫ್ಯಾನ್ಸ್ ಗೆ ಕಾಣಿಸ್ಕೊಳ್ತಾ ಇದಾರೆ. ಇದು ಅಕಸ್ಮಾತ್ February 14th ಏನಾದ್ರು ಸಿನಿಮಾ ರಿಲೀಸ್ ಆದ್ರೆ ನಾವು ಕೇಳಿಗಿನ ಮುಂಚೆಗೆ ಧ್ರುವ ಸರ್ಜಾ ಅವ್ರನ್ನ ಈ ಒಂದು ಸಿನಿಮಾದಲ್ಲಿ ನೋಡ್ಬೋದು ಅಂತಂದು ನಾನು ಅನ್ಕೊಳ್ತಿದ್ದೀನಿ ಸ್ನೇಹಿತರೆ. ಆದಷ್ಟು ಸಿನಿಮಾ ಚಿತ್ರತಂಡ ಬೇಗನೆ ರಿವೀಲ್ ಮಾಡ್ಲಿ ಚಿತ್ರನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತೇಳಿ. February 14th ಆದ್ರೆ ನಾನು ತುಂಬಾನೇ ಖುಷಿ. ಯಾಕೆಂತಂದ್ರೆ ಧ್ರುವ ಸರ್ಜಾ ಅವ್ರನ್ನ 2 ತಿಂಗಳು ಮುಂಚೆನೆ ನಾವು ಥಿಯೇಟರ್ ಅಲ್ಲಿ ನೋಡಬಹುದು. ಆ ಒಂದು ಖುಷಿ ವಿಚಾರ ಸ್ನೇಹಿತರೆ. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಿದ್ರ, ಅದ್ರಲ್ಲೂ ಧ್ರುವಣ ಫ್ಯಾನ್ಸ್ ಯಾರು ನೋಡ್ತಿದ್ರ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೇನೆ ವಿಡಿಯೋನ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾನೇ ಮುಖ್ಯ ಅಂತ ಹೇಳ್ತಾ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರೆಲ್ಲ ಇವತ್ತಿನ ಒಂದು ಧ್ರುವಣ ಫ್ಯಾನ್ಸ್ ಆಗಿರ್ಬೋದು, ನಮ್ಮ ಕನ್ನಡ ಚಲನಚಿತ್ರದ ಫ್ಯಾನ್ಸ್ ಯಾರು ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೇನೆ ಇನ್ನೊಂದು ಸಿನಿಮಾದ ಮುಖಾಂತರ ನಾಳೆ ಮತ್ತೊಂದು ವಿಡಿಯೋ ಮುಖಾಂತರ ಬರ್ತೀನಿ ಸ್ನೇಹಿತರೆ. ಒನ್ಸ್ ಅಗೇನ್ ಎಲ್ಲರೂ ಕೂಡ ಶುಭ ಮಸ್ತು ಅಂತ ಹೇಳ್ತಾ, ನಿಮ್ಗೆಲ್ಲರೂ ಕೂಡ ಕರ್ನಾಟಕ ಜನತೆಗೆ, ನನ್ನ ವಿಡಿಯೋ ನೋಡ್ತಿರೋ ಎಲ್ಲಾ ನನ್ನ ಅಭಿಮಾನಿ ದೇವರುಗಳಿಗೆ, ಅದಕ್ಕಿಂತ ನನ್ನ ಸಬ್ಸ್ಕ್ರೈಬರ್ಸ್, ನನ್ನ ಅನ್ನದಾತರಿಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ಹೇಳ್ತಾ ಇರೋದು ಏನಪ್ಪಾ ಅಂತಂದ್ರೆ, ಮಕರ ಸಂಕ್ರಾಂತಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ.